ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ಜನಾರ್ದನ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸರಗೂರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಿಜಯಭವ ಯೂಟ್ಯೂಬ್ ಚಾನಲ್ಗೋಸ್ಕರ ಮಾಡ್ತಿರುವಂಥ ವಿಡಿಯೋನ ಟಾಪಿಕ್ ಬಂದು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ. ಈಗಾಗಲೇ ನಾವು ಸಾಮಾನ್ಯ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಒಂದು ಬೇಸಿಕ್ ಎಕ್ಸಾಂಪಲ್ ಮೂಲಕ ಶುರು ಮಾಡ್ತೀನಿ. ಸೊ ಸಾಮಾನ್ಯ ಬಡ್ಡಿ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್, ನೀವು ಒಂದು 100 ರೂಪಾಯಿಯನ್ನು ನೀವು ಇಟ್ಕೊಂಡಿದ್ರೆ ಅದಕ್ಕೆ ನೀವು 10% ಬಡ್ಡಿಯನ್ನು 3 ವರ್ಷಕ್ಕೆ ತಗೊಂಡಿದ್ದೀರಾ ಅಂತಂದರೆ 3 ವರ್ಷ ನಿಮಗೆ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಸಿಗುತ್ತೆ. ಸೊ ಒಟ್ಟು ಅಂದರೆ 3 ವರ್ಷದ ಕೊನೆಗೆ ನಿಮಗೆ ಸಿಗುವಂಥ ದುಡ್ಡು ಬಂದು 30 ರೂಪಾಯಿ ಬಡ್ಡಿ ಪ್ಲಸ್ 100 ರೂಪಾಯಿ ಅಸಲು 130 ರೂಪಾಯಿಗಳು. ಇದು ಸಾಮಾನ್ಯ ಬಡ್ಡಿ. ಈ ಸಾಮಾನ್ಯ ಬಡ್ಡಿಯನ್ನು ನಾವು ಈಗಾಗಲೇ ನೋಡಿದ್ದೀವಿ. ಹಾಗಿದ್ರೆ ಚಕ್ರ ಬಡ್ಡಿ ಅಂತಂದರೆ ಏನು? ಚಕ್ರ ಬಡ್ಡಿ ಅಂತಂದರೆ ಆ ಬಡ್ಡಿಯ ಮೇಲೆ ಬಡ್ಡಿ ಬರುವಂಥ ಒಂದು ಪ್ರೊಸೀಜರ್ ಏನಿದೆ ಅದನ್ನು ನಾವು ಚಕ್ರ ಬಡ್ಡಿ ಅಂತ ಕರಿತೀವಿ. ಸೊ ಇದೇ ಎಕ್ಸಾಂಪಲನ್ನು ತಗೊಳ್ಳೋಣ. 100 ರೂಪಾಯಿ ಅಸಲಿಗೆ 10% ನಾವು ಚಕ್ರ ಬಡ್ಡಿ ಲೆಕ್ಕದಲ್ಲಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೊದಲನೇ ವರ್ಷ ಎಷ್ಟು ಬರುತ್ತೆ? 100 ರೂಪಾಯಿ ಮೇಲೆ 10 ರೂಪಾಯಿ ಬರುತ್ತೆ. ಎರಡನೇ ವರ್ಷ ಎಷ್ಟು ಬಡ್ಡಿ ಬರುತ್ತೆ ಅಂತಂದರೆ 100 ರೂಪಾಯಿ ಮೇಲೆ 10 ರೂಪಾಯಿ ಅಲ್ಲ, ಅದರ ಜೊತೆಗೆ ಈ ಕಳೆದ ವರ್ಷ ಬಂದಂಥ ಬಡ್ಡಿ ಇದೆಯಲ್ಲ 10 ರೂಪಾಯಿ, ಅದರ ಮೇಲೂ ಕೂಡ ನಮಗೆ 10% ಬರುತ್ತೆ. ಸೊ ಹಾಗಿದ್ರೆ 110ರ ಮೇಲೆ 10% ಅಂತಂದರೆ ಎಷ್ಟು ಬರುತ್ತೆ? 110ರ ಮೇಲೆ 10% ಅಂತಂದರೆ 11 ರೂಪಾಯಿ ಬರುತ್ತೆ. ನೆಕ್ಸ್ಟ್ 3ನೇ ವರ್ಷಕ್ಕೆ ಎಷ್ಟಾಗತ್ತೆ? 121ರ ಮೇಲೆ 10% ಅಂದರೆ 12.1 ರೂಪೀಸ್ ಬರುತ್ತೆ. ಸೊ ಇಷ್ಟು ಚಕ್ರ ಬಡ್ಡಿ ಆಗುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನ ವ್ಯತ್ಯಾಸ ಇದು. ಸೊ ಇಲ್ಲಿ ಒಟ್ಟು ನಮಗೆ 133.1 ರೂಪಾಯಿ ಚಕ್ರ ಬಡ್ಡಿ ಸಿಗುತ್ತೆ. ಸೊ ಏನು ಸಿಂಪಲ್ ಇಂಟ್ರೆಸ್ಟ್ ಏನಿದೆ ಅದಕ್ಕಿಂತ ಹೆಚ್ಚಿನ ಅಮೌಂಟು ನಿಮಗೆ ಚಕ್ರ ಬಡ್ಡಿಯಲ್ಲಿ ಬರುತ್ತೆ, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾವು ಬಡ್ಡಿಯ ಮೇಲೂ ಕೂಡ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಈ ಒಂದು ಕಾನ್ಸೆಪ್ಟನ್ನು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿರುವಂತಹ 100 ರೂಪಾಯಿ ಏನಿದೆ ಇದು ಪ್ರಿನ್ಸಿಪಲ್ ಆಗುತ್ತೆ. ನಮಗೆ ಬಂದಿರುವಂತಹ 33.1 ರೂಪಾಯಿ ಬಡ್ಡಿ ಆಗುತ್ತೆ. ಇದು ಒಟ್ಟು ಅಮೌಂಟ್. ಸೊ ಪ್ರಿನ್ಸಿಪಲ್ ಅಸಲು ಬಡ್ಡಿ ದರ 10%. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದಂಥ ಎಕ್ಸಾಂಪಲಲ್ಲಿ ಬಡ್ಡಿ ದರ ಬಂದು 10%, ಸಮಯ 3 ವರ್ಷ, ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ 33 ರೂಪಾಯಿ 10 ಪೈಸೆ, ಒಟ್ಟು ಮೊತ್ತ 133 ರೂಪಾಯಿ 10 ಪೈಸೆ. ಸೊ ಇದನ್ನು ಹೇಗೆ ನಾವು ಫಾರ್ಮ್ಯುಲಾನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದರೆ ಈ ಒಂದು ಫಾರ್ಮ್ಯುಲಾವನ್ನು ಬಳಸ್ಬೋದು. ಸೊ ಬೇಸಿಕಲಿ ಈ ಒಂದು ಫಾರ್ಮ್ಯುಲಾವನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಒಂದು ಫಾರ್ಮ್ಯುಲಾವನ್ನು ನೆನ್ಪಿಟ್ಕೊಂಡ್ರೆ ಬಹುತೇಕ ಸಿಂಪಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಬಟ್ ಇದು ಪವರ್ ಎಲ್ಲ ಇರೋದ್ರಿಂದ ನಮಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸಲ್ಲಿ ಬೇರೆ ಬೇರೆ ಫಾರ್ಮುಲಾಗಳು ಬರ್ತವೆ. ಆ್ಯಸ್ ಆ್ಯಂಡ್ ವೆನ್ ವಿ ಪ್ರೋಗ್ರೆಸ್ ಆ ರೀತಿಯ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಬೇರೆ ಬೇರೆ ಫಾರ್ಮುಲಾಗಳನ್ನು ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾವನ್ನು ಬಳಸ್ತೀವಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂತಂದರೆ ಇಲ್ಲಿ ಬಂದಿರುವಂಥ ಅಮೌಂಟಿಂದ ಅಸಲು ಏನಿದೆ ಅದನ್ನು ಮೈನಸ್ ಮಾಡಿದಾಗ ನಮಗೆ ಬಡ್ಡಿ ಎಷ್ಟು ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಚಕ್ರ ಬಡ್ಡಿ ಎಷ್ಟು ಬಂದಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮುಂದೆ ಪ್ರಾಬ್ಲಮ್ಸ್ ಕಡೆಗೆ ಹೋಗೋಣ. ಕಾನ್ಸೆಪ್ಟು ಫಾರ್ಮುಲಾ ಎರಡು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮೊದಲನೇ ಪ್ರಶ್ನೆ, ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆನ್ 1875 2 years at 4%. 4% ಬಡ್ಡಿ ದರದಲ್ಲಿ ನಾವು ಈ ಒಂದು ಅಮೌಂಟ್ಗೆ, ಈ ಒಂದು ಮೊತ್ತಕ್ಕೆ ಎಷ್ಟು ಚಕ್ರ ಬಡ್ಡಿ ಬರುತ್ತೆ ಅಥವಾ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟಿನ ಫಾರ್ಮ್ಯುಲಾ ನಿಮಗೆ ಗೊತ್ತಿದೆ. ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 + r/100 ಟು ದಿ ಪವರ್ ಆಫ್ n. ಸೊ ಈ ಒಂದು ಫಾರ್ಮ್ಯುಲಾ ಮೊದಲನೇ ಸ್ಲೈಡಲ್ಲೇ ನಾನು ನಿಮಗೆ ತೋರಿಸಿದ್ದೆ. ಸೊ ಈ ಒಂದು ಫಾರ್ಮ್ಯುಲಾವನ್ನು ಬಳಸ್ಕೊಂಡು ನಾವು ಬಡ್ಡಿ ದರವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಎನ್ ಅಂತಂದರೆ ಎಷ್ಟು ವರ್ಷಗಳ ಕಾಲ ನಾವು ಚಕ್ರ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ಎನ್ ಅಂತ ಕರಿತೀವಿ. ಸೊ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋಣ. ಪ್ರಿನ್ಸಿಪಲ್ ಅಸಲು ಬಂದು 1875 ಇಂಟು 1 ಪ್ಲಸ್ ರೇಟ್ ಬಂದು 4%, 4/100 ಟು ದಿ ಪವರ್ ಆಫ್ ಎಷ್ಟು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ? 2 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಟು ದಿ ಪವರ್ ಆಫ್ 2. ಓಕೆನಾ? ಸೊ ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡೋದಾದರೆ 1875 ಇಂಟು 100, 1 + 4/100 ಅಂತಂದರೆ 104/100 ಆಗುತ್ತೆ.
ಸೊ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಏನು ಫ್ರ್ಯಾಕ್ಷನ್ಸ್ ನಿಮಗೆ ಐಡಿಯಾ ಇದೆ ಅಂತ ಭಾವಿಸ್ತೀನಿ. ಟು ದಿ ಪವರ್ ಆಫ್ 2 ಟು ದಿ ಪವರ್ ಆಫ್ 2 ಅಂತಂದರೆ 2 ಸಾರಿ ನಾನು ಇದನ್ನೇ ಹಾಕ್ಕೊಳ್ಬೋದು 104/100. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1875 ಇಂಟು, ಸೊ 2 0 ತೆಗಿತೀನಿ ಅಂತಂದರೆ ಇಲ್ಲಿ ಪಾಯಿಂಟನ್ನು ಹಾಕ್ತೀನಿ, ಇಂಟು 1.04 ಇಂಟು 1.04. 4 5s are 20, 4 7s are 28, 28 plus 2 30, 4 8s are 32 plus 3 35, 4 1s are 4 plus 3 7, plus 5 7 8 1, 1950 ಆಯಿತು, ಇಂಟು ಇನ್ನೊಂದು 1.04 ಇದೆ. ಸೊ ಈ 2 ಪಾಯಿಂಟ್ ಆದಮೇಲೆ ಇರುವಂಥ 2 ಸೊನ್ನೆಗಳನ್ನು ತೆಗಿತೀನಿ, ಉಳಿದಿದ್ದಕ್ಕೆ ಮಾಡ್ತೀನಿ. 0 4 5s are 20, 4 9s are 36 plus 2 38, 4 1s are 4 plus 3 7. ಒಟ್ಟು ಸೊ ಪಾಯಿಂಟ್ ಆನ್ಸರ್ ಬಂದು 2028. ಸೊ ಬೇಸಿಕ್ ಮಲ್ಟಿಪ್ಲಿಕೇಶನ್ ಇದೆ, ನೀವು ಮಲ್ಟಿಪ್ಲಿಕೇಶನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮಗೆ ಯಾವುದಾದ್ರು ಶಾರ್ಟ್ಕಟ್ಸ್ ಗೊತ್ತಿದ್ರೆ ಆ ಶಾರ್ಟ್ಕಟ್ಸನ್ನು ಬಳಸ್ಬೋದು. ಬೇರೆ ಬೇರೆ ಮೆಥಡ್ಸಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಬೋದು, ಬೇರೆ ಬೇರೆ ಶಾರ್ಟ್ಕಟ್ಸನ್ನು ಬಳಸ್ಕೊಂಡು ಮಾಡ್ಬೋದು. ಸೊ ಆ ಒಂದು ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಮಾಡಿ. ಒಟ್ಟಿನಲ್ಲಿ ಸರಿಯಾಗಿ ಮಾಡುವಂಥದ್ದು ಇಂಪಾರ್ಟೆಂಟ್. ಸೊ ಹಾಗಾಗಿ ಏನು ನಾವು ಬೇಸಿಕ್ಕಿಂದ ಕಲ್ತಿರ್ತೀವಿ ಆ ಒಂದು ಮೆಥಡನ್ನು ಯೂಸ್ ಮಾಡಿ ಇಲ್ಲಿ ಮಲ್ಟಿಪ್ಲಿಕೇಶನನ್ನು ಮಾಡಿದ್ದೀನಿ. ಸೊ ಆದಷ್ಟು ಸಣ್ಣ ನಂಬರನ್ನು ಯೂಸ್ ಮಾಡಿದಾಗ ನಮಗೆ ಕ್ಯಾಲ್ಕುಲೇಷನ್ಸು ಬೇಗ ಆಗುತ್ತೆ. ಸೊ ಹಾಗಾಗಿ 2 ಸತಿ 1.04 ಅಲ್ಲೇ ನಾನು ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಆನ್ಸರ್ ಬಂದು ಈ ಒಂದು ಕ್ವೆಶನ್ಗೆ 2028. ಇಲ್ಲಿ ಇದರ ಅರ್ಥ ಏನಂತಂದರೆ 1875 ರೂಪಾಯಿಗಳನ್ನು 2 ವರ್ಷ 4% ಬಡ್ಡಿ ದರದಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮಗೆ ಬರುವಂತಹ ದುಡ್ಡು ಬಂದು ಅಂದರೆ ಇನ್ ರಿಟರ್ನ್ ನಮಗೆ ವಾಪಸ್ ಎಷ್ಟು ಬರುತ್ತೆ ಅಂತಂದರೆ 2028 ರೂಪಾಯಿ ದುಡ್ಡು ವಾಪಸ್ ಬರುತ್ತೆ. ಸೊ ಇಲ್ಲಿ ಅವರು ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿಲ್ಲ, ಒಟ್ಟು ಮೊತ್ತವನ್ನು ಕೇಳಿದ್ದಾರೆ. ಒಟ್ಟು ಮೊತ್ತ 2028. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. ಓಕೆ, ಇಲ್ಲಿ ಚಕ್ರ ಬಡ್ಡಿ ಕೇಳಿದ್ದಾರೆ, ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ, ಅಮೌಂಟ್ ಅಂತ ಕೇಳಿಲ್ಲ. ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ನೀಡ್ ಟು ನೋಟಿಸ್. ಚಕ್ರ ಬಡ್ಡಿ ಎಷ್ಟು? ಪ್ರಿನ್ಸಿಪಲ್ 15,625 ರೂಪಾಯಿ. ಎಷ್ಟು ವರ್ಷಕ್ಕೆ? 1.5 ವರ್ಷಕ್ಕೆ 8% ಬಡ್ಡಿ ದರದಲ್ಲಿ. ಇನ್ನೊಂದು ಪಾಯಿಂಟನ್ನು ನಾವು ಗಮನಿಸಬೇಕು, ಇಲ್ಲಿ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಇದೆ. ಅಂದರೆ ಅರ್ಧ ವಾರ್ಷಿಕವಾಗಿ ಸಂಯೋಜಿಸಿದಾಗ ಬಡ್ಡಿಯನ್ನು 6 ತಿಂಗಳಿಗೆ ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 6 ತಿಂಗಳಿಗೆ ಒಂದ್ಸತಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದರೆ, ಅಥವಾ ಎಷ್ಟು ವರ್ಷಕ್ಕೆ ಹಲವು ಬಾರಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಈ ಒಂದು ಅಮೌಂಟ್ ಕ್ಯಾಲ್ಕುಲೇಷನನ್ನು ಹೇಗೆ ಮಾಡುವಂಥದ್ದು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಸೊ ಹಿಂದಿನ ಪ್ರಾಬ್ಲಮಲ್ಲಿ ನಾವು ನೋಡಿದ್ವಿ ಬಡ್ಡಿಯನ್ನು ವಾರ್ಷಿಕವಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತಿತ್ತು. ಸೊ ವಾರ್ಷಿಕವಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ನಾನೇನು ಫಾರ್ಮುಲಾ ಕೊಟ್ಟೆ ಅದೇ ಫಾರ್ಮುಲಾವನ್ನು ಬಳಸ್ತೀವಿ. ಆದರೆ ಇಲ್ಲಿ ಬಡ್ಡಿಯನ್ನು ವರ್ಷಕ್ಕೆ 1 ಬಾರಿಗಿಂತ ಹೆಚ್ಚು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕೆ ಫಾರ್ಮುಲಾದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ ಅಂತ ನೋಡೋಣ. ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ r/100 ಟು ದಿ ಪವರ್ ಆಫ್ n. ಇದು ಫಾರ್ಮುಲಾ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದಂಥ ಫಾರ್ಮುಲಾ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ವರ್ಷಕ್ಕೆ 1 ಬಾರಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಏನೂ ತೊಂದರೆ ಇಲ್ಲ. ಬಟ್ ವರ್ಷಕ್ಕೆ ಹೆಚ್ಚು ಬಾರಿ ನಾವು ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಆಗ ನಾವೇನು ಮಾಡಬೇಕಾಗತ್ತೆ, ಎಷ್ಟು ಬಾರಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು 2 ಕಡೆ ತೋರಿಸ್ಬೇಕಾಗತ್ತೆ. ಈ ಒಂದು ಎಕ್ಸಾಂಪಲಲ್ಲಿ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಸಂಯೋಜಿಸ್ತಾ ಇದ್ದೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ವರ್ಷಕ್ಕೆ 2 ಬಾರಿ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ 2 ಇಂಟು ಅಂತ ಹಾಕ್ಕೊಳ್ಬೇಕು, ಎನ್ ಪಕ್ಕ ಕೂಡ ಇಂಟು 2 ಹಾಕ್ಕೊಳ್ಬೇಕು. ಸೊ ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ನಾವು ಎಷ್ಟು ಸತಿ ವರ್ಷಕ್ಕೆ ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ? 12 ಸತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇಲ್ಲೂ 12, ಇಲ್ಲೂ 12. ವರ್ಷಕ್ಕೆ 4 ಸತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ 4 4 ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಪ್ರಿನ್ಸಿಪಲ್ 15,625 ಇಂಟು 1 ಪ್ಲಸ್ ರೇಟ್ ಎಷ್ಟು? 8% ಇದೆ. 1 ಪ್ಲಸ್
ರೇಟ್ ಬಂದು 8/100 ಇಂಟು 2 ಟು ದಿ ಪವರ್ ಆಫ್ n, 1.5 ವರ್ಷ ಅಂದರೆ 1.5 ಇಂಟು 2 ಬಂದು ಟು ದಿ ಪವರ್ ಆಫ್ 3 ಆಗುತ್ತೆ. ಓಕೆನಾ? ಸೊ ಇದು ಕ್ಯಾಲ್ಕುಲೇಷನ್ ಆಯಿತು. ಸೊ 15,625 ಇಂಟು 208/200 ಟು ದಿ ಪವರ್ ಆಫ್ 3. ಓಕೆನಾ? ಸೊ 208/200 ಅಂತಂದರೆ 100, 104. ಸೊ ಪಾಯಿಂಟ್ ಹಾಕ್ತೀನಿ, ವಿಚ್ ಇಸ್ ಈಕ್ವಲ್ ಟು 15,625 ಇಂಟು 1.04 ಇಂಟು 1.04 ಇಂಟು 1.04 ಟು ದಿ ಪವರ್ ಆಫ್ 3 ಇದೆಯಲ್ಲ, ಸೊ ಹಾಗಾಗಿ 3 ಸತಿ ಹಾಕಿದ್ದೀನಿ. ಓಕೆನಾ? ಸೊ 15,625 into 1.04, 5 4s are 20, 4 2s are 8 plus 2 10, 4 6s are 24 plus 1 25, 4 5s are 20 plus 2 22, 4 1s are 4 plus 2 6, 5 2 6 5 1. ಸೊ ಇಲ್ಲಿ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಮತ್ತೆ ಇಂಟು 1.04, ಇದನ್ನು ಇಗ್ನೋರ್ ಮಾಡ್ತೀನಿ, ಪಾಯಿಂಟ್ ಆದಮೇಲೆ 0 ಇರೋದ್ರಿಂದ. ಸೊ 4 0s are 0, 4 5s are 20, 4 2s are 8 plus 2 10, 24 plus 1 25, 4 plus 2 6, plus 0 5 2 6 1. ಸೊ ಇಲ್ಲೂ ಪಾಯಿಂಟ್ ಆದಮೇಲೆ 0 ಇದೆ. ಮತ್ತೊಮ್ಮೆ ಇಂಟು 1.04 ಮಾಡಬೇಕು, 3 ಸತಿ ಮಲ್ಟಿಪ್ಲೈ ಮಾಡಬೇಕಾಗಿರೋದ್ರಿಂದ. 0 0 4 9s are 36, 4 6s are 24 plus 3 27, 4 plus 2 6. 0 0 6 7 15 7 1 ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ 17,576 ಬಂದು ಅಮೌಂಟ್ ಬಂದಿದೆ. ಆದರೆ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ 17,576ರಿಂದ 15,625 ಕಳೆದ್ರೆ ಎಷ್ಟು ಬರುತ್ತೆ ಅದು ಆನ್ಸರ್ ಆಗುತ್ತೆ. ಬಿಕಾಸ್ ನಿಮಗೆ ಫಾರ್ಮುಲಾ ಗೊತ್ತಿದೆ, ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ 1 7 minus 2 5, 15 minus 6 9, 6 minus 5 1, 1951 is the answer. ಸೊ ಇದನ್ನು ನಾವು ಆನ್ಸರ್ ಅಂತ ತಗೊಳ್ತೀವಿ. ಸೊ ಇಲ್ಲೇನಾಗಿದೆ, ನಾವು ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ, ಫಸ್ಟು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅಮೌಂಟನ್ನು ಕ್ಯಾಲ್ಕುಲೇಷನ್ ಆದ ನಂತರ ನಾವು ಬಡ್ಡಿ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಡ್ಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಅದನ್ನು ಕೂಡ ನಾನು ನಿಮ್ಗೆ ಆಗಲೇ ತಿಳಿಸಿದ್ದೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಆ ಒಂದು ಫಾರ್ಮುಲಾವನ್ನು ಬಳಸ್ಕೊಂಡು ಬಡ್ಡಿ ಅಮೌಂಟನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಈ ಪ್ರಶ್ನೆ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಇಸ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ 8,000 rupees at 20% per annum for 9 months compounded quarterly? ಸೊ ಇಲ್ಲಿ ಪ್ರಶ್ನೆ ಏನು, 8,000 ರೂಪಾಯಿ ಅಸಲು, ಸೊ ಅದಕ್ಕೆ 20% ಬಡ್ಡಿ ಪರ್ ಆ್ಯನಮ್ 9 ತಿಂಗಳಿಗೆ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಕೇಳಿದ್ದಾರೆ, ಕಂಪೌಂಡೆಡ್ ಕ್ವಾರ್ಟರ್ಲಿ, ಅಂದರೆ ವರ್ಷಕ್ಕೆ ಎಷ್ಟು ಸತಿ ನಾವು ಕಂಪೌಂಡ್ ಮಾಡ್ತೀವಿ, ವರ್ಷಕ್ಕೆ 4 ಸತಿ ಇದನ್ನ ಕಂಪೌಂಡ್ ಮಾಡ್ತೀವಿ, 3 ತಿಂಗಳಿಗೆ ಒಂದು ಸತಿ ಕಂಪೌಂಡ್ ಮಾಡ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಬರುವಂತಹ ಬಡ್ಡಿ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ, ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ನಿಮಗೆ ನೆನಪಿದೆ ಅನ್ಕೋತೀನಿ. ಪ್ರಿನ್ಸಿಪಲ್ 8,000 ಇಂಟು 1 ಪ್ಲಸ್ ರೇಟ್ ಬಂದು 20% ಬೈ 100 ಇಂಟು ಎಷ್ಟು ಸತಿ ಕಂಪೌಂಡ್ ಮಾಡ್ತಾ ಇದ್ದೀವಿ, 4 ಸತಿ ಕಂಪೌಂಡ್ ಮಾಡ್ತಾ ಇದ್ದೀವಿ. ಸೊ 100 ಇಂಟು 4 ಟು ದಿ ಪವರ್ ಆಫ್ 9 ತಿಂಗಳು.
ಸೊ ಇಲ್ಲಿ ವರ್ಷ ಇಲ್ಲ, ಎಷ್ಟು ವರ್ಷ, ಎನ್ ಅಂತಂದ್ರೆ ನಂಬರ್ ಆಫ್ ಇಯರ್ಸ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ವರ್ಷಗಳ ಲೆಕ್ಕ ಇಲ್ಲ, ತಿಂಗಳುಗಳ ಲೆಕ್ಕ ಇದೆ. ಸೊ ಇಟ್ ಇಸ್ ನಥಿಂಗ್ ಬಟ್ 9/12. 9 ತಿಂಗಳು ಅಂತಂದ್ರೆ 9/12, ಒಂದು ವರ್ಷದಲ್ಲಿ 9 ತಿಂಗಳು. ಸೊ ಕಂಪೌಂಡೆಡ್ 4 ಟೈಮ್ಸ್ ಇದೆ. ಸೊ ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಇಂಟು 4 ಅನ್ನ ಮಾಡ್ಕೊಳ್ಬೇಕು. ಓಕೆನಾ? ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 4 3s 3 1s 3 3s. ಓಕೆನಾ? ಸೊ 8000 ಇಂಟು 420 ಡಿವೈಡೆಡ್ ಬೈ 400. 420 ಹೇಗೆ ಬಂತು ಅಂತ ಗೊತ್ತಾಯ್ತು ಅನ್ಕೋತೀನಿ. 100 ಇಂಟು 4 400 ಇಂಟು 1 400 ಆಗುತ್ತೆ. ಪ್ಲಸ್ 20 420 ಡಿವೈಡೆಡ್ ಬೈ 400 ಟು ದಿ ಪವರ್ ಆಫ್ 3. 0 0 ಕ್ಯಾನ್ಸಲ್ ಆಗುತ್ತೆ. 21/20. ಓಕೆನಾ? ಸೊ 8000 ಇಂಟು 21/20 ಇಂಟು 21/20 ಇಂಟು 21/20 3 ಸತಿ. ಸೊ 3 0ಗಳು, 2 1s 2 4s 2 1s 2 2s 2 1s 2 1s. ಸೊ ಏನು ಉಳೀತು? 21 ಇಂಟು 21 ಇಂಟು 21 ಉಳೀತು. 441 ಇಂಟು 21 9,261 ಆಗತ್ತೆ. ಸೊ ಹಾಗಿದ್ರೆ ಅಮೌಂಟ್ ಬಂದು 9,261. ನಮಗೆ ಕೇಳಿರುವಂಥದ್ದು ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ. ಸೊ 8,000 ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಮೈನಸ್ ಮಾಡಿದಾಗ ನಮಗೆ ಉಳಿಯುವಂಥದ್ದು 1,261 ರೂಪಾಯಿ. ಸೊ ಇಲ್ಲಿ ಬರುವಂತಹ ಬಡ್ಡಿ ಬಂದು 1,261 ರೂಪಾಯಿ. ಪ್ರಾಬ್ಲಮ್ ಈಸಿ ಇದೆ. ನಾವು ಇಲ್ಲಿ ಏನನ್ನ ಗಮನಿಸಬೇಕು ಅಂತಂದ್ರೆ ನಮಗೆ ಫಾರ್ಮ್ಯುಲಾ ಗೊತ್ತಿರಬೇಕು. ಯಾವ ಸಂದರ್ಭದಲ್ಲಿ ಆ ಫಾರ್ಮ್ಯುಲಾವನ್ನ ಯಾವ ರೀತಿಯಲ್ಲಿ ಟ್ವಿಸ್ಟ್ ಮಾಡಿ ಹಾಕೊಳ್ಬೇಕು, ಅಥವಾ ಏನನ್ನ ಸೇರಿಸ್ಬೇಕು, ಏನನ್ನ ಬಿಡಬೇಕು ಅನ್ನುವಂಥದ್ದು ಕರೆಕ್ಟಾಗಿ ಗೊತ್ತಿರಬೇಕು. ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕಾದ್ರೆ, ಎಸ್ಪೆಷಲಿ ಫ್ರಾಕ್ಷನಿನ ಮಲ್ಟಿಪ್ಲಿಕೇಶನ್ ಇದ್ದಾಗ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಕೂಡ ನಾವು ಸರಿಯಾಗಿ ಗಮನಿಸ್ಕೋಬೇಕು. ಸೊ ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆಯಲ್ಲ, ಇದು ನಿಮಗೆ ಬೇಸಿಕ್ ಫ್ರಾಕ್ಷನಿನ ಅಡಿಷನ್. ಈ ಫ್ರಾಕ್ಷನ್ ನ ಅಡಿಷನ್ ಸಬ್ಟ್ರಾಕ್ಷನ್ ಇರ್ಬೋದು, ಅಥವಾ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇರ್ಬೋದು, ಅವುಗಳನ್ನ ಹೇಗೆ ಮಾಡೋದು ಅನ್ನೋಂಥದ್ದನ್ನ ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ಕ್ಯಾಲ್ಕುಲೇಷನ್ ಏನು ನಿಮ್ಗೆ ಅಂತ ಕಷ್ಟ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇಲ್ಲೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟ್ ಇದರ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ. ಸೊ ಏನಾಗಿದೆ, ವ್ಯಕ್ತಿ ಏನ್ ಮಾಡಿದ್ದಾರೆ, 2 ವರ್ಷಕ್ಕೆ ಒಂದಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್? 15% ಇಂಟ್ರೆಸ್ಟ್ ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗೇನಾಗಿದೆ, ಅದೇ ಅಮೌಂಟ್ಗೆ, ಆತ ಹೂಡಿಕೆ ಮಾಡಿರುವಂತ ಅಮೌಂಟ್ ಎಷ್ಟಾದ್ರೂ ಆಗಿರ್ಬೋದು, ಆ ಅಮೌಂಟ್ಗೆ ಇದೇ ಪರ್ಸೆಂಟ್ ಅಂದ್ರೆ 5% ಅಲ್ಲಿ 2 ವರ್ಷ ಚಕ್ರ ಬಡ್ಡಿ ಬಂದ್ರೆ ಒಂದಷ್ಟು ಅಮೌಂಟ್ ಬರುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 115 ರೂಪಾಯಿ ಬರುತ್ತೆ. ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ರೆ 100 ರೂಪಾಯಿ ಬರುತ್ತೆ ಅಂತ ಅನ್ಕೊಳ್ಳೋಣ. ಇವೆರಡರ ವ್ಯತ್ಯಾಸ ಬಂದು 15 ರೂಪಾಯಿ ಅಂತ ಹೇಳ್ತಿದ್ದಾರೆ. ಸೊ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡಿದಂತ ದುಡ್ಡಲ್ಲಿ ಚಕ್ರ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಮಾನ್ಯ ಬಡ್ಡಿಗಿಂತ 15 ರೂಪಾಯಿ ಜಾಸ್ತಿ ಬರುತ್ತೆ. ನಾವು ಒಂದು ವಿಷಯವನ್ನ ನೆನ್ಪಿಟ್ಕೋಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ, ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಯಾವಾಗ್ಲೂ ಕೂಡ ಜಾಸ್ತಿ ಇರುತ್ತೆ. ಯಾಕೆ ಕಾಂಪೌಂಡ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ? ನಾವು ಅಸಲಿನ ಮೇಲೆ ಹಾಕುವಂತ ಬಡ್ಡಿಯ ಜೊತೆಗೆ ಏನು ಬಡ್ಡಿ ಬಂದಿರುತ್ತೆ ಅದ್ರ ಮೇಲೂ ಕೂಡ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಆಬ್ವಿಯಸ್ ರೀಸನ್ಸ್ ನಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಇಲ್ಲೇನ್ ಹೇಳ್ತಿದ್ದಾರೆ, ಒಬ್ಬ ವ್ಯಕ್ತಿ ಹೂಡಿಕೆ ಮಾಡಿದಂತಹ ದುಡ್ಡಲ್ಲಿ ಆತ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಗಿಂತ 15 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಿದ್ರೆ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಇಟ್ಕೊಂಡು, ಅಂದ್ರೆ ಈ ಒಂದು ಮಾಹಿತಿಯನ್ನ ಇಟ್ಕೊಂಡು ಅವ್ರು ನಮ್ಗೆ ಕೇಳ್ತಿರೋಂಥದ್ದೇನು, ಆತ ಹೂಡಿಕೆ ಮಾಡಿದಂತಹ ದುಡ್ಡು ಎಷ್ಟು ಅಂತ ಕೇಳ್ತಿದ್ದಾರೆ, ಆತ ಡೆಪಾಸಿಟ್ ಮಾಡಿದಂತಹ ದುಡ್ಡು ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ರೆ ಇದಕ್ಕೆ ನಾವು ಯಾವ ರೀತಿಯ ಫಾರ್ಮ್ಯುಲಾವನ್ನ ಬಳಸ್ತೀವಿ? ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು R/100 ಹೋಲ್ ಸ್ಕ್ವೇರ್. ಓಕೆನಾ? ಇದು ಫಾರ್ಮ್ಯುಲಾ. ಆದ್ರೆ ಇಲ್ಲಿ
ಈ ಒಂದು ಮಾಹಿತಿಯನ್ನ ನಾವೇನಕ್ಕೆ ಬಳಸ್ತೀವಿ ಅಂತಂದ್ರೆ, ಯಾವಾಗ ಪೀರಿಯಡ್ 2 ವರ್ಷ ಇರುತ್ತೆ ಆಗ ಮಾತ್ರ ಈ ಫಾರ್ಮುಲಾವನ್ನ ಬಳಸ್ತೀವಿ. ಇದು 3 ವರ್ಷ ಇದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಅಥವಾ ಈ ಒಂದು ಫಾರ್ಮುಲಾ ಏನಿದೆ ಇದು 2 ವರ್ಷದ ಕ್ಯಾಲ್ಕುಲೇಷನ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಇದನ್ನ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಡಿಫ್ರೆನ್ಸು 2 ವರ್ಷಕ್ಕೆ ಕೊಟ್ಟಾಗ ಈ ಫಾರ್ಮುಲಾವನ್ನ ಬಳಸ್ತೀವಿ. ಓಕೆನಾ? ನಮ್ಗೆ ಇಲ್ಲಿ ಬಂದಿರುವಂತಹ ವ್ಯತ್ಯಾಸ ಎಷ್ಟು? 15 ರೂಪಾಯಿ. ಪ್ರಿನ್ಸಿಪಲ್ ಗೊತ್ತಿಲ್ಲ. ರೇಟ್ ಎಷ್ಟು? 5% ಪರ್ ಆನಮ್. ಸೊ 5/100 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ 2 ಸತಿ ಹಾಕ್ತೀನಿ, 5/100. ಓಕೆನಾ? ಸೊ 15 is equal to P into 5 ones are 520s, 5 ones are 520s. So P into 1/20 into 20 400. ಓಕೆನಾ? ಸೊ ಹಾಗಿದ್ರೆ ಪ್ರಿನ್ಸಿಪಲ್ ಎಷ್ಟು ಬರುತ್ತೆ? ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ನಾನು ಆಗಲೇ ಹೇಳಿದೆ, ಫ್ರಾಕ್ಷನಿನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಇವುಗಳು ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡು ನಾನು ಮುಂದುವರಿತಾ ಇದ್ದೀನಿ. 15 into 400/1 is equal to P. ಸೊ 1/400 ನಾವು ಈಕ್ವಲ್ ಟು ಇಂದ ಈಚೆ ತಗೊಂಡಾಗ, ಈಕ್ವಲ್ ಟು ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಅಥವಾ ಅದರ ಪೊಸಿಷನ್ ಅನ್ನ ಬದಲಿಸಿದಾಗ 1/400 ಇರುವಂತದ್ದು 400/1 ಆಗುತ್ತೆ. 15 4s are 60. ಸೊ ಆನ್ಸರ್ ಬಂದು 6000 is equal to ಪ್ರಿನ್ಸಿಪಲ್. ಆ ವ್ಯಕ್ತಿ ಹೂಡಿಕೆ ಮಾಡಿದಂಥ ದುಡ್ಡೆಷ್ಟು? 6000 ರೂಪಾಯಿಗಳು. ಸೊ 6000 ರೂಪಾಯಿಯನ್ನ 5% ಬಡ್ಡಿ ದರಕ್ಕೆ 2 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ 15 ರೂಪಾಯಿ ಜಾಸ್ತಿ ಬರುತ್ತೆ ವೆನ್ ಕಂಪೇರ್ ಟು ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ವಾಟ್ ವಿ ನೀಡ್ ಟು ಬಿ ಕೇರ್ಫುಲ್ ಇಸ್ ಯಾವ ಸಂದರ್ಭದಲ್ಲಿ ಯಾವ ಫಾರ್ಮ್ಯುಲಾವನ್ನ ಬಳಸಬೇಕು. ಸೊ ಈ ಫಾರ್ಮುಲಾವನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಮತ್ತೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಈ ಫಾರ್ಮುಲಾವನ್ನ ನಾವು ಯಾವಾಗ ಬಳಸ್ತೀವಿ? ಯಾವಾಗ 2 ವರ್ಷಕ್ಕೆ ಈ ಡಿಫ್ರೆನ್ಸ್ ಸೀಮಿತ ಆಗಿರುತ್ತೆ ಆಗ ಮಾತ್ರ ನಾವು ಈ ಫಾರ್ಮುಲಾವನ್ನ ಬಳಸ್ತೀವಿ. ಹಾಗಿದ್ರೆ 3 ವರ್ಷ ಬಂದಾಗ ವಿ ವಿಲ್ ಲುಕ್ ಎಟ್ ಇಟ್ ಲೇಟರ್, ಹೆಚ್ಚಿನ ವರ್ಷಗಳು ಇದ್ದಾಗ ಹೇಗೆ ತಗೊಳ್ಳೋದು ಅಂತ. ಬಟ್ ಈ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟ ಹಾಗೆ ನೀವು ಈ ಫಾರ್ಮುಲಾವನ್ನ ಬಳಸ್ಬೋದು. ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾವನ್ನ ನೆನ್ಪಿಟ್ಕೊಂಡು ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಪ್ರಶ್ನೆನಲ್ಲಿ ಇಲ್ಲೂ ಕೂಡ ಹಿಂದಿನ ಪ್ರಶ್ನೆ ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಆದ್ರೆ ಇಲ್ಲಿ ಕೇಳಿರುವಂತದ್ದು 2 ವರ್ಷದ ಬದಲಿಗೆ 3 ವರ್ಷಕ್ಕೆ. ಸೊ 3 ವರ್ಷಕ್ಕೆ ಡಿಫ್ರೆನ್ಸ್ ಅನ್ನ ಕೇಳಿದ್ದಾರೆ. ನಾವು ಹಿಂದಿನ ಪ್ರಾಬ್ಲಮ್ ಅಲ್ಲಿ ನಾನೇನು ಫಾರ್ಮುಲಾ ಕೊಟ್ಟಿದ್ದೆ ಅದು 2 ವರ್ಷಕ್ಕೆ ಮಾತ್ರ ಸೀಮಿತ ಅಂತ ಹೇಳಿದ್ದೆ. ಸೊ ಹಾಗಿದ್ರೆ 3 ವರ್ಷಕ್ಕೆ ಯಾವ ಫಾರ್ಮುಲಾವನ್ನ ಬಳಸಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು, ಮೊದಲು ನಾವು ಹಿಂದಿನ ವರ್ಷಕ್ಕೆ ಅಂದ್ರೆ 2 ವರ್ಷಕ್ಕೆ ಏನು ಫಾರ್ಮುಲಾ ಹಾಕಿದ್ವಿ ಅದನ್ನೇ ಹಾಕೋಣ. ಪ್ರಿನ್ಸಿಪಲ್ ಇಂಟು R/100 ಟು ದಿ ಪವರ್ ಆಫ್ 2, ಇದರ ಜೊತೆಗೆ ಇಂಟು R/100 ಪ್ಲಸ್ 3. ಇದು 3ನೇ ವರ್ಷಕ್ಕೆ ಸೇರುವಂತಹ ಹೊಸ ಏನು ಪಾರ್ಟ್. ಈ ಒಂದು ಫಾರ್ಮುಲಾಗೆ, ಈ ಒಂದು ಸೂತ್ರಕ್ಕೆ ನಾವು ಆ ಒಂದು ಅಡಿಷನ್ ಅನ್ನ ಮಾಡ್ತೀವಿ. ಯಾವಾಗ 3 ವರ್ಷಕ್ಕೆ ಅವರು ಡಿಫ್ರೆನ್ಸ್ ಅನ್ನ ಕೊಡ್ತಾರೆ ಅಂತ ಸಂದರ್ಭದಲ್ಲಿ ಈ ಒಂದು ಪೋರ್ಷನ್ ಅನ್ನ ನಾವು ಎಕ್ಸ್ಟ್ರಾ ಆಡ್ ಮಾಡಬೇಕಾಗತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾರ್ಟ್. ಸೊ ಇಲ್ಲಿ ಬಂದಿರುವಂತಹ ಡಿಫ್ರೆನ್ಸ್ ಎಷ್ಟು, ರೇಟ್ ಎಷ್ಟು ನೋಡೋಣ. 20% ಇಂಟ್ರೆಸ್ಟ್ ರೇಟ್ ಇರುವಂತದ್ದು. ಡಿಫ್ರೆನ್ಸ್ ಬಂದು 152 ರೂಪಾಯಿ ಡಿಫ್ರೆನ್ಸ್ ಇದೆ. ಓಕೆನಾ? ಸೊ ಹಾಗಿದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. 152 is equal to ಪ್ರಿನ್ಸಿಪಲ್ ಗೊತ್ತಿಲ್ಲ ನಮಗೆ, ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಿನ್ಸಿಪಲ್ ಇಂಟು ರೇಟ್ ಬಂದು 20%, 20/100 ಟು ದಿ ಪವರ್ ಆಫ್ 2 ಇಂಟು 20/100 ಪ್ಲಸ್ 3. ಆಯ್ತಾ? ಸೊ ಈಗ ಫಾರ್ಮುಲಾವನ್ನ ಸಿಂಪ್ಲಿಫೈ ಮಾಡೋಣ. 1/5 ಆಗತ್ತೆ. ಸೊ 152 is equal to principal into 1/5 into 1/5 into ಕ್ಯಾಲ್ಕುಲೇಷನ್ ಆಗಲೇ ಹೇಳಿದೆ, 100 into 3 300 plus 20 320/100. ಓಕೆನಾ? 320/100. ಸೊ 0 0 ಹೋಗುತ್ತೆ. 32 ಅಂತಂದರೆ 2 5s 10, 2 16s 32. ಓಕೆನಾ? ಸೊ 152
2 is equal to 16/125 into P. ಸೊ P ವ್ಯಾಲ್ಯೂ ಎಷ್ಟಾಗುತ್ತೆ 152 into 125/16 ಆಗುತ್ತೆ. ಸೊ 2 tables, 2 8s are 2 7s are 14, 2 6s are 12, 4 tables, 4 2s are 4 1s are 4, 3 ಉಳ್ಕೊಳ್ಳುತ್ತೆ, ಸೊ 19 ಆಗುತ್ತೆ. ಸೊ 19 into 125 divided by 2 ಬಂದು ಪ್ರಿನ್ಸಿಪಲ್ ಬರುತ್ತೆ. ಸೊ 19 into 125 ಮಾಡೋಣ ಫಸ್ಟು. 19 into 125, 9 5s are 45, 9 2s are 18 plus 4 22, 9 1s are 9 plus 2 11, plus 5 2 1 5 7 3 2 2375 ಬಂತು. ಡಿವೈಡೆಡ್ ಬೈ 2 ಇದೆ, ಸೊ ಡಿವೈಡೆಡ್ ಬೈ 2 ಮಾಡೋಣ. 2 1s are 2, 2 1s are 2, 1 ಕ್ಯಾರಿ, 2 8s are 16, 1 ಕ್ಯಾರಿ 15 ಆಗುತ್ತೆ. ಸೊ 7.5. ಸೊ 1187.5 is the answer. ಸೊ 1187 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದ್ರೆ 20%ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತೆ ಸಿಂಪಲ್ ಇಂಟ್ರೆಸ್ಟಿನ ವ್ಯತ್ಯಾಸ 152 ರೂಪಾಯಿಗಳು ಬರ್ತವೆ. ಸೊ ಇಲ್ಲಿ ಬೇಸಿಕಲಿ ನಾವೇನ್ ಮಾತಾಡ್ತಿದೀವಿ ಅಂತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಎರಡನ್ನೂ ಕೊಟ್ಟಾಗ ಅಲ್ಲಿ ಹೂಡಿಕೆ ಮಾಡಿದಂಥ ದುಡ್ಡು ಎಷ್ಟು ಅಂತ ಈ ಒಂದು ಫಾರ್ಮುಲಾವನ್ನ ಬಳಸಿ ಕ್ಯಾಲ್ಕುಲೇಟ್ ಮಾಡಬಹುದು. ಮತ್ತೊಮ್ಮೆ ಹೈಲೈಟ್ ಮಾಡ್ತಾ ಇದ್ದೀನಿ ಫಾರ್ಮುಲಾ. ಸೊ ಈ ಫಾರ್ಮುಲಾವನ್ನ ಗಮನಿಸ್ಕೊಳ್ಳಿ. ಈ ಫಾರ್ಮುಲಾ ಯಾವಾಗ ಬಳಸ್ತೀವಿ, 3 ವರ್ಷಕ್ಕೆ ಮಾತ್ರ ಈ ಫಾರ್ಮುಲಾ ಸೀಮಿತ ಆಗಿರುತ್ತೆ. ಯಾವಾಗ ನಿಮ್ಮ ಡಿಫ್ರೆನ್ಸ್ ಅನ್ನ 3 ವರ್ಷಕ್ಕೆ ಕೊಡ್ತಾರೆ ಆಗ ಈ ಫಾರ್ಮುಲಾವನ್ನ ಬಳಸ್ತೀವಿ. ಇದು ಈ ಒಂದು ಪೋರ್ಷನ್ ಏನಿದೆ ಲಾಸ್ಟ್ ಪೋರ್ಷನ್ ಅದನ್ನ ಎಕ್ಸ್ಟ್ರಾ ಅಡಿಷನ್ ಮಾಡಿದೀವಿ. ಸೊ ಈಗ ನೀವು ಎಷ್ಟು ಫಾರ್ಮುಲಾಗಳನ್ನ ತಿಳ್ಕೊಂಡಿದ್ದೀರಾ. ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಫಸ್ಟ್ ನಾನು ಹೇಳಿದೆ. ನೆಕ್ಸ್ಟ್ ಅದಾದ್ಮೇಲೆ ಅದರಿಂದ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಅಲ್ಲಿ ಮೊದಲನೇ ಸ್ಲೈಡ್ ಅಲ್ಲಿ ಇದ್ದಂತಹ 2 ಫಾರ್ಮುಲಾಗಳು. ಅದಾದ್ಮೇಲೆ ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ವರ್ಷಕ್ಕೆ ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಾದ್ರೆ ಯಾವ ಫಾರ್ಮುಲಾವನ್ನ ಬಳಸ್ತೀವಿ, 3 ವರ್ಷಕ್ಕೆ ಡಿಫ್ರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಾದ್ರೆ ಯಾವ ಫಾರ್ಮುಲಾವನ್ನ ಬಳಸ್ತೀವಿ. ಸೊ ಒಟ್ಟು 4 ಫಾರ್ಮುಲಾಗಳನ್ನ ನಿಮ್ಗೆ ಈಗಾಗಲೇ ತಿಳಿಸಿದ್ದೀನಿ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈ ಒಂದು ಪ್ರಶ್ನೆನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ 2 ವರ್ಷಕ್ಕೆ ಒಂದು ಅಮೌಂಟ್ ಅನ್ನ, ಒಂದು ಮೊತ್ತವನ್ನ ನೀವು ಹೂಡಿಕೆ ಮಾಡಿದ್ರೆ ಅದು ನಿಮಗೆ 28,224 ರೂಪಾಯಿಗಳಾಗ್ತವೆ. ಅದೇ ದುಡ್ಡನ್ನ 3 ವರ್ಷಕ್ಕೆ ಹೂಡಿಕೆ ಮಾಡಿದ್ರೆ 29,635 ರೂಪಾಯಿ ಆಗತ್ತೆ. ಹಾಗಿದ್ರೆ ಆ ಅಮೌಂಟ್ಗೆ ನೀವು ಹಾಕ್ದಂಥ ಏನು ನೀವು ಇನ್ವೆಸ್ಟ್ ಮಾಡಿದಂಥ ಅಮೌಂಟಿಗೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಬಂದಿದೆ ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅಂತಂದ್ರೆ 1 ವರ್ಷಕ್ಕೆ ಎಷ್ಟಾಗತ್ತೆ ಅಥವಾ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಇನ್ಕ್ರೀಸ್ ಆಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಿದೀವಿ. ಸೊ 2ನೇ ವರ್ಷಕ್ಕೆ ಏನು ಬಡ್ಡಿ ಬಂದಿದೆ ದಟ್ ಇಸ್ 28,224 ರೂಪೀಸ್ ಬಂದಿದೆ. ಹಾಗಿದ್ರೆ 3ನೇ ವರ್ಷಕ್ಕೆ ಎಷ್ಟು ಬಂದಿದೆ, 29,635.2 ಬಂದಿದೆ. ಸೊ ಹಾಗಿದ್ರೆ 2ನೇ ವರ್ಷದಿಂದ 3ನೇ ವರ್ಷಕ್ಕೆ ಅಂದ್ರೆ ಆ 1 ವರ್ಷದ ಅವಧಿಯಲ್ಲಿ ಬಂದಂತಹ ಬಡ್ಡಿಯ ಅಮೌಂಟ್ ಎಷ್ಟು ಅಂತ ಲೆಕ್ಕ ಹಾಕೋಣ ಫಸ್ಟ್. ಅದಾದ್ಮೇಲೆ ಅವ್ರು ಕೇಳಿದಾಗೆ ರೇಟ್ ಅನ್ನ ಅಂದ್ರೆ ಪರ್ಸೆಂಟೇಜ್ ಅನ್ನ ಲೆಕ್ಕ ಹಾಕ್ಬೋದು. ಸೊ ಫಸ್ಟ್ ಆಫ್ ಆಲ್ ಬಡ್ಡಿ ಎಷ್ಟು ಬಂದಿದೆ ಅಂತ ನೋಡೋಣ. ಮೈನಸ್ ಮಾಡ್ತಾ ಇದ್ದೀನಿ. 2, 5 minus 4 1, 3 minus 2 1, 6 minus 2 4, 9 minus 8 1. 1,411 ರೂಪಾಯಿ 20 ಪೈಸೆ ಈ ಒಂದು ವ್ಯಕ್ತಿ ಅಥವಾ ಯಾರು ಹೂಡಿಕೆ ಮಾಡಿದರೆ ಅವರಿಗೆ ಬಂದಂತಹ ಬಡ್ಡಿ 2ನೇ ವರ್ಷದಿಂದ 3ನೇ ವರ್ಷದ ಒಳಗೆ ಅಂದ್ರೆ ಆ 1 ವರ್ಷದ ಅವಧಿಯಲ್ಲಿ ಬಂದಂತಹ ಬಡ್ಡಿ. ಎಷ್ಟು ದುಡ್ಡಿನ ಮೇಲೆ ಬಂದಿದೆ ಇಷ್ಟು ಬಡ್ಡಿ? ಈ ಬಡ್ಡಿ ಬಂದಿರುವಂತದ್ದು 28,224 ರೂಪಾಯಿಗಳ ಮೇಲೆ. ನಿಮಗೆ ಗೊತ್ತೇ ಇದೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಬಡ್ಡಿಯನ್ನ ಸೇರಿಸಿ ಅಂದ್ರೆ ಅಸಲು ಪ್ಲಸ್ ಹಿಂದಿನ ವರ್ಷದವರೆಗೆ ಬಂದಂತಹ ಬಡ್ಡಿಯನ್ನ ಸೇರಿಸಿ ಅದರ ಮೇಲೆ ನಾವು ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಬಂದಿರುವಂತಹ 1,411 ರೂಪಾಯಿ 20 ಪೈಸೆ ಏನಿದೆ ಆ ಅಮೌಂಟ್ ಬಂದಿರುವಂತದ್ದು 28,244 ರೂಪಾಯಿ ಅನ್ನುವಂತಹ ಅಮೌಂಟಿನ ಮೇಲೆ. ಸೊ ಹಾಗಿದ್ರೆ ಇದು ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸಿಂಪಲ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇದು. 100% ಆದ್ರೆ ಇದು ಎಷ್ಟು ಪರ್ಸೆಂಟ್ ಅನ್ನುವಂಥದ್ದು ಲೆಕ್ಕ. ಸೊ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 1,411.2 ಡಿವೈಡೆಡ್ ಬೈ
28,224 ಇಂಟು 100. ಬೇಸಿಕ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಾಗೇನೆ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಪಾಯಿಂಟ್ ತೆಗಿತೀನಿ. ಇಲ್ಲೊಂದು 0 ತೆಗೆದ್ರೆ ಈ ಪಾಯಿಂಟನ್ನು ನಾನು ತೆಗಿಬೋದು. ಏನಾಗುತ್ತೆ 14,112 ಡಿವೈಡೆಡ್ ಬೈ 28,224 ಇಂಟು 10 ಆಗುತ್ತೆ. ಸೊ ಲುಕ್ಸ್ ವೆರಿ ಈಸಿ, ಎಲ್ಲ ಡಬಲ್ ಇದೆ ನೋಡಿ. ಸೊ ಓಕೆ, 1 ಡಬಲ್ 2 4 ಡಬಲ್ 8, ಇಲ್ಲಿ 2 ಇಲ್ಲಿ 2 ಇಲ್ಲಿ 4. ಸೊ ನಮಗೆ ಇದ್ರ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ದಿಸ್ ಇಸ್ 1 ದಿಸ್ ಇಸ್ 2. ಸೊ 2 1s 2 5s, ಅಲ್ಲಿಗೆ ಎಷ್ಟು ಪರ್ಸೆಂಟ್ ಆಯಿತು? 5% ರೇಟಲ್ಲಿ ನಮಗೆ ಈ ಒಂದು ಅಮೌಂಟನ್ನು ನಾವು ಆ ಒಂದು ವ್ಯಕ್ತಿ ಹೂಡಿಕೆ ಮಾಡಿದಾಗ, ಒಂದಷ್ಟು ಅಮೌಂಟನ್ನು ಹೂಡಿಕೆ ಮಾಡಿದಾಗ 2 ವರ್ಷಕ್ಕೆ 28,224 ಬಂದರೆ 3ನೇ ವರ್ಷಕ್ಕೆ ಅದೇ ಅಮೌಂಟ್ ಮೇಲೆ 29,635 ರೂಪಾಯಿ ಆಗತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ಬೇಸಿಕಲಿ ನಾವೇನು ಮಾಡಿದ್ದೀವಿ, 1 ವರ್ಷಕ್ಕೆ ಬಡ್ಡಿ ಎಷ್ಟು ಬಂತು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದ್ಮೇಲೆ ಅದು ಎಷ್ಟು ಪರ್ಸೆಂಟೇಜ್ ಅಂತ ಲೆಕ್ಕ ಹಾಕಿದ್ವಿ ಅಷ್ಟೇನೆ. ಸೊ ಇಲ್ಲಿ ಯಾವುದೇ ಫಾರ್ಮುಲಾವನ್ನ ನಾನು ಬಳಸಿಲ್ಲ. ನಿಮಗೆ ಬೇಕಿದ್ರೆ ನೀವು ಇದನ್ನ ಫಾರ್ಮುಲಾ ರೀತಿಯಲ್ಲಿ ಬಳಸ್ಕೋಬಹುದು, ತೊಂದರೆ ಇಲ್ಲ. ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. 1 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್, ಇದನ್ನೇ ಪ್ರಿನ್ಸಿಪಲ್ ಅಂತ ನೀವು ತಗೊಂಡು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ರೇಟು ಬರುತ್ತೆ. ಸೊ ಬಟ್ ದಿಸ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ವೇ ಅಂತ ಈ ರೀತಿಯಾಗಿ ಮಾಡಿದ್ದೀನಿ. ಸೊ ಮುಂದಿನ ಪ್ರಶ್ನೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಸುನಿತಾ ಅನ್ನುವಂಥ ವ್ಯಕ್ತಿ ರೀನಾ ಕಡೆಯಿಂದ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸಾಮಾನ್ಯ ಬಡ್ಡಿಗೆ 2 ವರ್ಷಗಳ ಕಾಲ ಸಾಮಾನ್ಯ ಬಡ್ಡಿಗೆ ಒಂದಷ್ಟು ಹಣವನ್ನ ಸಾಲವಾಗಿ ತಗೊಂಡಿದ್ದಾರೆ. ಆ ತಗೊಂಡಂತ ಹಣವನ್ನ ವೇಣು ಅನ್ನುವಂಥ ವ್ಯಕ್ತಿಗೆ ಚಕ್ರ ಬಡ್ಡಿಗೆ, ಅದೇ ದರದ ಚಕ್ರ ಬಡ್ಡಿಗೆ, ಸೇಮ್ ರೇಟ್ ಅದೇ ದರದ ಚಕ್ರ ಬಡ್ಡಿಗೆ ಅಷ್ಟೇ 2 ವರ್ಷಕ್ಕೆ ಹಣವನ್ನ ಪಾವತಿ ಕೊಟ್ಟಿದ್ದಾರೆ. ಸೊ ಇಲ್ಲೇನಾಗ್ತಿದೆ ಅಂತಂದ್ರೆ, ಒಬ್ಬರ ಕಡೆಯಿಂದ ಸಾಮಾನ್ಯ ಬಡ್ಡಿಗೆ ತಗೊಳ್ಳುವಂಥದ್ದು, ಅದೇ ಹಣವನ್ನ ಅಷ್ಟೇ ರೇಟಿನ ಚಕ್ರ ಬಡ್ಡಿಗೆ ಇನ್ನೊಬ್ಬರಿಗೆ ಸಾಲವಾಗಿ ಕೊಡುವಂಥದ್ದು. ಸೊ ಈ ರೀತಿ ಕೊಟ್ಟಾಗ ಏನಾಗ್ತಿದೆ, ಸುನೀತಾಳಿಗೆ 110 ರೂಪಾಯಿ ಚಕ್ರ ಬಡ್ಡಿಯನ್ನ ಪಡಿತಾಳೆ, ಹಾಗೇನೆ 100 ರೂಪಾಯಿ ಸಾಮಾನ್ಯ ಬಡ್ಡಿಯನ್ನ ಪಾವತಿ ಮಾಡ್ತಾಳೆ. ಸೊ ಇಲ್ಲಿ ಏನಾಗ್ತಿದೆ, ಈ ಸುನೀತಾ ಅನ್ನುವಂಥ ವ್ಯಕ್ತಿ ಆದಾಯವನ್ನ ಅಂದ್ರೆ 10 ರೂಪಾಯಿಯ ಆದಾಯವನ್ನ ಪಡಿತಿದ್ದಾರೆ. ಸೊ ನಾನು ನಿಮ್ಗಾಗ್ಲೇ ಹೇಳಿದ್ದೀನಿ, ಚಕ್ರ ಬಡ್ಡಿ ಯಾವಾಗಲೂ ಕೂಡ ಸಾಮಾನ್ಯ ಬಡ್ಡಿಗಿಂತ ಜಾಸ್ತಿ ಇರುತ್ತೆ ಅಂತ. ಸೊ ಚಕ್ರ ಬಡ್ಡಿಗೆ ಸಾಲವನ್ನ ಕೊಟ್ಟಾಗ ಅಲ್ಲಿ 10 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಬರ್ತಾ ಇದೆ. ಸೊ ಇಲ್ಲಿ ನಮಗೆ 2 ಫಾರ್ಮುಲಾಗಳು ನೆನಪಾಗಬೇಕು. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾರೆ 100 ರೂಪಾಯಿ ಅಂತ. ಸೊ ಸಿಂಪಲ್ ಇಂಟ್ರೆಸ್ಟ್ ನ ಫಾರ್ಮುಲಾ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR/100. ಇದನ್ನ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿದೀವಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟು, ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಲ್ಲಿ ಅದನ್ನ ಗಮನಿಸಿ. ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಸರಿಯಾಗಿ ತಿಳ್ಕೊಂಡು ಆಮೇಲೆ ನೀವು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಬಂದ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು. ಸೊ ಈ ಒಂದು ಫಾರ್ಮುಲಾವನ್ನ ಬಳಸಿದ್ದೀವಿ. ಪ್ರಿನ್ಸಿಪಲ್ ಗೊತ್ತಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಬಂದು 100 ರೂಪಾಯಿ, ಪ್ರಿನ್ಸಿಪಲ್ ಇಂಟು ಟೈಮ್ 2 years ಇಂಟು R/100. ಸೊ 2/100 ಅನ್ನ ನಾನು ಲೆಫ್ಟ್ ಸೈಡ್ ತಗೊಳ್ತೀನಿ. 100 ಇಂಟು 100/2 ಇಸ್ ಈಕ್ವಲ್ ಟು PR, ವಿಚ್ ಇಸ್ ಈಕ್ವಲ್ ಟು 50 into 100 5,000. PR 5,000. ಇದು ಒಂದ್ ಕಡೆ ಇರ್ಲಿ, ಇದು ನಮಗ್ ಬೇಕಾಗತ್ತೆ. ಹಾಗೇನೆ ಇಲ್ಲಿ ನಾವು ಇನ್ನೊಂದು ಏನನ್ನ ಕೊಟ್ಟಿದೀವಿ ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ನ ವ್ಯತ್ಯಾಸ 2 ವರ್ಷಕ್ಕೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಒಂದು ಫಾರ್ಮುಲಾವನ್ನ ನಾನು ನಿಮ್ಗಾಗ್ಲೇ ತಿಳಿಸಿದ್ದೀನಿ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು P ಇಂಟು R/100 ಹೋಲ್ ಸ್ಕ್ವೇರ್. ಈ ಒಂದು ಫಾರ್ಮುಲಾವನ್ನ ಈಗಾಗಲೇ ನಾವು ಮಾಡಿದೀವಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ನ ನಡುವಿನ ವ್ಯತ್ಯಾಸ ಎಷ್ಟು? ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 110 ರೂಪಾಯಿ, ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ 100 ರೂಪಾಯಿ. ಅಲ್ಲಿಗೆ ವ್ಯತ್ಯಾಸ ಬಂದು 10 ರೂಪಾಯಿಗಳ ವ್ಯತ್ಯಾಸ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಗೊತ್ತಿಲ್ಲ, ರೇಟ್ ಗೊತ್ತಿಲ್ಲ, R/100 ಇಂಟು R/100. ಓಕೆನಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುವಂತ ವ್ಯಾಲ್ಯೂ P ಇಂಟು R ಏನಿದೆ, ಈ P ಇಂಟು R ನ ವ್ಯಾಲ್ಯೂವನ್ನ ನಾವೀಗಾಗಲೇ ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. ಓಕೆನಾ? ಸೊ ಅದನ್ನ ಬಳಸೋಣ. ಸೊ 10 ಇಸ್ ಈಕ್ವಲ್ ಟು 5,000 ಇಂಟು R ಡಿವೈಡೆಡ್ ಬೈ 10,000.
2 ಆಗುತ್ತೆ. ಸೊ 10 ಇಂಟು 2 ಇಸ್ ಈಕ್ವಲ್ ಟು ಆರ್. ರೇಟ್ ಬಂದು 20% ಆಯಿತು. ಓಕೆನಾ? ಸೊ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ರೇಟ್ ಬಂದು 20% ಆಯಿತು. ಸೊ ಈಗ ಇಲ್ಲಿ ನಾವು ಪ್ರಿನ್ಸಿಪಲ್ ಅನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವಿಷಯಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸಮ್ ಎಷ್ಟು, ನಾವು ಹೂಡಿಕೆ ಮಾಡಿದಂತಹ ಹಣ ಎಷ್ಟು ಅಥವಾ ಸಾಲವನ್ನ ಪಡೆದಂತಹ ಹಣ ಎಷ್ಟು, ಮತ್ತೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಬಡ್ಡಿ ದರವನ್ನ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದೀವಿ 20%. ಪಿ ಆರ್ ಇಸ್ ಈಕ್ವಲ್ ಟು 5000. ಸೊ ಈ ಫಾರ್ಮುಲಾವನ್ನೇ ತಗೊಳ್ತೀನಿ ಅಥವಾ ಈ ಒಂದು ಏನು ವ್ಯಾಲ್ಯೂ ಬಂದಿದೆ ಅದನ್ನೇ ತಗೊಳ್ತೀನಿ. ಪಿ ಆರ್ ಇಸ್ ಈಕ್ವಲ್ ಟು 5000 ಆದ್ರೆ, ಆರ್ 20 ಆದ್ರೆ ಪಿ ಎಷ್ಟು? ಪಿ ಇಂಟು 20 ಇಸ್ ಈಕ್ವಲ್ ಟು 5000. ಪಿ ಇಸ್ ಈಕ್ವಲ್ ಟು 5000 ಡಿವೈಡೆಡ್ ಬೈ 20 ವಿಚ್ ಇಸ್ ಈಕ್ವಲ್ ಟು 250. ಸೊ 250 ರೂಪಾಯಿಗಳು 20% ಬಡ್ಡಿ ದರಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕೊಟ್ಟಾಗ ಈ ಒಂದು ರೇಟ್ ಆಫ್ ರಿಟರ್ನ್ಸ್ ಬರುತ್ತೆ. ಸೊ 100 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಪಾವತಿ ಮಾಡಬೇಕಾಗತ್ತೆ, 110 ರೂಪಾಯಿ ಚಕ್ರ ಬಡ್ಡಿನಲ್ಲಿ ಇನ್ಕಮ್ ಆಗಿ ಬರುತ್ತೆ. ಅಲ್ಲಿಗೆ 10 ರೂಪಾಯಿಯ ಲಾಭವನ್ನ ಈ ಒಂದು ವ್ಯಕ್ತಿ ಪಡಿಬಹುದು. ಸುನೀತಾ ಅನ್ನುವಂಥ ವ್ಯಕ್ತಿ 10 ರೂಪಾಯಿಯ ಲಾಭವನ್ನ ಪಡಿಬಹುದು. ಸೊ ಈ ಪ್ರಾಬ್ಲಮ್ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿ ಬೇಸಿಕಲಿ ನಾವಿಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ವಿ ಹ್ಯಾವ್ ಟು ಐಡೆಂಟಿಫೈ, ನಾವು ಸಿಂಪಲ್ ಇಂಟ್ರೆಸ್ಟಿನ ಈ ಫಾರ್ಮುಲಾವನ್ನು ಕೂಡ ಬಳಸಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನ ಐಡೆಂಟಿಫೈ ಮಾಡಬೇಕು. ಅದು ಬಿಟ್ರೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಇಲ್ಲ. ಇಟ್ ಇಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್. ನಾವು ಹೇಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋತೀವಿ, ನಾವು ಹೇಗೆ ಅದನ್ನ ಬಿಡಿಸ್ತೀವಿ ಅನ್ನುವಂಥದ್ದು ಮುಖ್ಯ ಆಗತ್ತೆ. ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ ಅದು ಬಹಳ ಸಿಂಪಲ್ ಆಗೇನೆ ಇದೆ. ಸೊ ಮುಂದಿನ ಪ್ರಶ್ನೆ, ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 30,000 rupees at 7% is 4347 ಅಂತ ಹೇಳಿದ್ದಾರೆ. ಚಕ್ರ ಬಡ್ಡಿ ಬಂದು 4347 ಇದೆ. ಹಾಗಿದ್ರೆ ಇದು ಎಷ್ಟು ವರ್ಷದ ಕಾಲಕ್ಕೆ ಈ ಹಣವನ್ನ ಹೂಡಿಕೆ ಮಾಡಿದ್ದಾರೆ ಅನ್ನೋಂಥದ್ದನ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಸಮಯಕ್ಕೆ 4347 ರೂಪಾಯಿ ಬಡ್ಡಿ ಬರುತ್ತೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಸೇಮ್ ನಾವು ಅದೇ ಫಾರ್ಮುಲಾವನ್ನ ಬಳಸ್ತೀವಿ. ಅಮೌಂಟ್ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ ಇದೆ ಅದನ್ನೇ ಬಳಸ್ತೀವಿ. ಆದ್ರೆ ನಾವು ಇಲ್ಲಿ ಒಂದು ಪಾಯಿಂಟ್ ಅನ್ನ ಗಮನಿಸಬೇಕು. ನಾವು ಫಾರ್ಮುಲಾನ ಮತ್ತೆ ಬರಿತೀನಿ. ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಬೈ 100 ಟು ದಿ ಪವರ್ ಆಫ್ ಎನ್ ಇರುವಂಥದ್ದು. ಓಕೆನಾ? ಸೊ ಇಲ್ಲಿ ನಾವು ಹಾಕ್ಬೇಕಾಗಿರೋದು ಅಮೌಂಟ್, ಬಡ್ಡಿ ಅಲ್ಲ. ಸೊ ಅಮೌಂಟ್ ಏನು? ಅಮೌಂಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಸೊ ಅಮೌಂಟ್ ಬಂದು 34,347 ರೂಪಾಯಿ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ 30,000 ಇಂಟು 1 ಪ್ಲಸ್ 7/100 ಟು ದಿ ಪವರ್ ಆಫ್ ಎನ್. ಸೊ ಹೀಗೆ ಫಾರ್ಮುಲಾವನ್ನು ಹಾಕಬೇಕಾಗತ್ತೆ. ಇಲ್ಲಿ ಕೇರ್ಫುಲ್ ಆಗಿ ನಾವು ಇರಬೇಕಾಗಿರುವಂಥದ್ದು ಈ ಒಂದು ವ್ಯಾಲ್ಯೂವನ್ನು ಹಾಕುವಂಥದ್ರಲ್ಲಿ ಅಷ್ಟೇನೆ. ಸೊ ಅದನ್ನ ನಾವು ಸರಿಯಾಗಿ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ 34,347 is equal to 30,000 into 107/100 to the power of n. ಓಕೆನಾ? ಸೊ 30,000 ಅನ್ನ ಲೆಫ್ಟ್ ಸೈಡ್ ತಗೊಳ್ತೀನಿ. 34,347 by 30,000 is equal to 107/100 to the power of n. ಸೊ ಇದು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ? 34,347 ಮತ್ತೆ 30,000 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಹೇಗೆ ಚೆಕ್ ಮಾಡೋದು? ನಂಬರ್ ಆಫ್ ಡಿಜಿಟ್ಸ್ ಅನ್ನ ಆಡ್ ಮಾಡ್ಕೊಳ್ಬಹುದು ನಾವು. 3 + 4 + 3 + 4 + 7. ಸೊ ಇದಿಷ್ಟನ್ನ ಆಡ್ ಮಾಡ್ಕೊಂಡ್ರೆ ನಮಗೆ 21 ಬರುತ್ತೆ. 21 ಇಸ್ ಅ ನಂಬರ್ ದಟ್ ವಿಲ್ ಗೋ ಇನ್ 3 ಟೇಬಲ್ಸ್. ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಈಗಾಗಲೇ ಮಾಡಿದ್ದೀನಿ. ನಾನು ನಿಮಗೆ ಪ್ರತಿ ಸತಿನೂ ಹೇಳ್ತೀನಿ, ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ನಾವು ಲಾಜಿಕಲ್ ಆಪ್ಟಿಟ್ಯೂಡ್ ಅನ್ನ ಮಾಡಬೇಕು ಅಂತಂದ್ರೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆ ಒಂದು ಪೋರ್ಷನ್ ಅನ್ನ ನಾವು ಸರಿಯಾಗಿ ಕಲ್ತ್ಕೋಬೇಕಾಗತ್ತೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್ ದಟ್ ವಿಡಿಯೋ ಆಲ್ಸೋ. ಸೊ 34,347 ನ 3 ಟೇಬಲ್ಸ್ ಅಲ್ಲಿ ಡಿವೈಡ್ ಮಾಡೋಣ. ಇಲ್ಲಿ 10,000, 3 1s are 3, 3 1s are 3, 1 carry, 3 4s are 12, 1 carry, 3 4s are 12, 2 carry, 3 9s are 27. ಓಕೆನಾ? ಸೊ 107/100 to the power of n is equal to 11,449 by 10,000. So very easily we can understand 100 into 100 ಬಂದು 10,000. So 100 square 10,000, 107 square
ನಮಗೆ 11,449 ಬರುತ್ತೆ. ಓಕೆನಾ? ಸೊ ಈ ಒಂದು ವ್ಯಾಲ್ಯೂಸ್ ಅನ್ನ ಇಟ್ಕೊಂಡು ನಾವು ಡೈರೆಕ್ಟ್ ಆಗಿ ಎನ್ ವ್ಯಾಲ್ಯೂ ಅನ್ನ 2 ಅಂತ ಡಿಸೈಡ್ ಮಾಡ್ಕೋಬಹುದು. ಸೊ 107/100 to the power of 2 is equal to 11,449/10,000. ಸೊ ಎಷ್ಟು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ? 2 ವರ್ಷಗಳಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ನೀವು ಬೇಕಿದ್ರೆ 107 × 107 ಮಾಡ್ಕೊಂಡ್ರೆ ನಿಮಗೆ ಇದೇ ವ್ಯಾಲ್ಯೂ ಬರುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ನಾವು 100 × 100 10,000 ಅನ್ನುವಂಥ ವ್ಯಾಲ್ಯೂವನ್ನು ಇಟ್ಕೊಂಡು ಎನ್ನನ್ನು ಡಿಸೈಡ್ ಮಾಡ್ಕೋಬೋದು. ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ಅದು ಪ್ರಾಕ್ಟೀಸಲ್ಲಿ ಬರುತ್ತೆ. ಸೊ ನಿಮಗೆ ಸ್ಕ್ವೇರ್ಸು ಶಾರ್ಟ್ಕಟ್ಸ್ ಗೊತ್ತಿರುತ್ತೆ, ಕೆಲವೊಂದಷ್ಟು ಕ್ಯಾಲ್ಕುಲೇಷನ್ಸ್ ಗೊತ್ತಿರುತ್ತೆ. ಗೊತ್ತಿದ್ರೆ ಬಳಸಿ, ಗೊತ್ತಿಲ್ಲ ಅಂತಂದರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ ಅದನ್ನು ತಿಳ್ಕೋಬೇಕು ಅನ್ನುವಂಥದ್ದು. ಯಾವುದು ನಾನು ಪ್ರತಿ ಸತಿ ಹೇಳೋ ಹಾಗೆ ಯಾವುದು ಸರಿಯಾದ ಒಂದು ಮೆಥಡನ್ನು ನಾವು ಮಾಡ್ತೀವಿ, ಅದರಲ್ಲಿ ನಾವು ತರೋವಾಗಿ ಸರಿಯಾಗಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟ್ಕಟ್ಸ್ ಗೊತ್ತಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂತಂದರೆ ತೀರಾ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅಕ್ಯುರಸಿ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಮಾಡುವಂಥದ್ದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ 100 × 100 10,000 ಆಗಿರೋದ್ರಿಂದ ನಮ್ಮ ಎನ್ ಬಂದು 2 ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಂಬರ್ ಆಫ್ ಇಯರ್ಸ್ ಇಸ್ 2 years. ಸೊ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಪ್ರಾಬ್ಲಮ್. The sum for 2 years gives a compound interest of 3,225 at 15%. ಸೊ ಒಂದು ಮೊತ್ತವನ್ನು ಇನ್ವೆಸ್ಟ್ ಮಾಡ್ತೀರಾ 15%ಗೆ 2 ವರ್ಷಕ್ಕೆ. ಬರುವಂತಹ ಅಮೌಂಟ್ ಎಷ್ಟು? 3,225 ರೂಪಾಯಿ. ಹಾಗಿದ್ರೆ ನೀವು ಹೂಡಿಕೆ ಮಾಡಿದಂತಹ ಪ್ರಿನ್ಸಿಪಲ್ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಇಲ್ಲೂ ಕೂಡ ನಾವು ಅಮೌಂಟಿನ ಏನು ಫಾರ್ಮುಲಾವನ್ನ ನಿಮಗೆ ತಿಳಿಸಿದ್ದೀನಿ ಅದೇ ಫಾರ್ಮುಲಾವನ್ನ ಬಳಸೋಣ. ಬಟ್ ಇಲ್ಲಿ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಇಲ್ಲೂ ಕೂಡ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಹೇಳಿದಾಗೆ ಕಾಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಕಾಂಪೌಂಡ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು ಅಮೌಂಟ್. ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ ಗೊತ್ತಿಲ್ಲ, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ 3,225. ಸೊ ಇದನ್ನ ನಾವು ಅಮೌಂಟ್ ಅಂತ ತಗೊಳ್ಬೇಕಾಗತ್ತೆ. is equal to principal into 1 plus rate ಬಂದು 15%, 15/100 to the power of 2. Same normal amount is equal to principal into 1 plus r/100 to the power of n. ಈ ಫಾರ್ಮುಲಾವನ್ನೇ ಬಳಸಿದ್ದೀನಿ, ಅದನ್ನು ಬಿಡಿಸ್ಕೊಂಡಿದ್ದೀನಿ ಅಷ್ಟೇನೆ. ಸೊ ಪ್ರಿನ್ಸಿಪಲ್ ಗೊತ್ತಿಲ್ಲದೆ ಇರೋದ್ರಿಂದ ಅಂದರೆ ಅಮೌಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಇರೋದ್ರಿಂದ ಈ ಒಂದು ರೀತಿಯಲ್ಲಿ ಬರೆದಿದ್ದೀನಿ. ಓಕೆ, ಸೊ ಪ್ರಿನ್ಸಿಪಲ್ ಪ್ಲಸ್ 3,225 ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 115/100 ಇಂಟು 115/100. ಓಕೆನಾ? ಸೊ 5 tables, 5 into 23, 5 into 20, 5 into 23, 5 into 20. So 23 into 23 ಎಷ್ಟು ಬರುತ್ತೆ? 23 ಸ್ಕ್ವೇರ್ ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಹಾಕಿ. $529 ಬಂತು. P plus 3,225 is equal to 529P divided by 400. 20 into 20 400. ಸೊ ಈ ಕಡೆ 400ನ ಲೆಫ್ಟ್ ಸೈಡ್ ತೊಗೊಳ್ತೀನಿ. ಸೊ 400 ಲೆಫ್ಟ್ ಸೈಡ್ ತೊಗೊಂಡಾಗ ಎರಡೂ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 400P ಪ್ಲಸ್ 4 5s are 20, 4 2s are 8 plus 2 10, 4 2s are 8 plus 1 11 9, 4 3s are 12, 12,900 followed by 00 is equal to 529P. 12,90,000 is equal to 529P minus 400P. ಎರಡು ಪಿಗಳನ್ನು ಒಂದು ಕಡೆ ತಗೊಂಡಿದ್ದೀನಿ. ಸೊ 12,90,000 is equal to 529 minus 400 129P.
ಸೊ 12,90,000 divided by 129 is equal to P ಅಂದರೆ 10,000 ವ್ಯಾಲ್ಯೂ ಬರುತ್ತೆ. ಸೊ ಆತ ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಬಂದು ಸಮ್ ಇನ್ವೆಸ್ಟೆಡ್ ಇಸ್ ₹10,000. ಸೊ ಇಲ್ಲೂ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು ಅಮೌಂಟಿನ ಕ್ಯಾಲ್ಕುಲೇಷನ್ಗೆ. ಆ್ಯಂಡ್ ನಾನು ಈಗಾಗಲೇ ಹೇಳಿರೋ ಹಾಗೆ ಫ್ರ್ಯಾಕ್ಷನ್ಸ್ ಅಥವಾ ಏನು ಟ್ರಾನ್ಸ್ಪೋಸಿಂಗ್ ಅಂತ ಏನು ಕರಿತೀವಿ, ಈ ಒಂದು ಸ್ಟೆಪ್ಸನ್ನು ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಇವೆಲ್ಲವೂ ಕೂಡ ನಾವು ಪ್ರೈಮರಿ ಸ್ಕೂಲಲ್ಲೇ ಕಲ್ತಿರ್ತೀವಿ. ಸೊ ಈ ಒಂದು ಕ್ಯಾಲ್ಕುಲೇಷನ್ಸ್ ಏನಿದೆ, ಈ ಕ್ಯಾಲ್ಕುಲೇಷನನ್ನು ಸರಿಯಾಗಿ ಮಾಡೋದು ಇಂಪಾರ್ಟೆಂಟ್. ಯಾವಾಗ ಒಂದು ವ್ಯಾಲ್ಯೂ ಲೆಫ್ಟಿಂದ ರೈಟ್ಗೆ ಅಥವಾ ರೈಟಿಂದ ಲೆಫ್ಟ್ಗೆ ಈಕ್ವಲ್ಸ್ ಟು ಆಚೆ ಈಚೆ ಹೋದಾಗ ಹೇಗೆ ಅದರ ವ್ಯಾಲ್ಯೂಸನ್ನು ಹೇಗೆ ಚೇಂಜ್ ಮಾಡಬೇಕು, ಅದರ ಸೈನನ್ನು ಹೇಗೆ ಚೇಂಜ್ ಮಾಡಬೇಕು, ಯಾವಾಗ ಮೈನಸ್ ಹಾಕಬೇಕು, ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಯಾವಾಗ ಡಿವಿಷನ್ ಮಾಡಬೇಕು, ಮತ್ತು ಹೇಗೆ ಮಾಡಬೇಕು. ಈಗ ನಾವು ಇಲ್ಲಿ ನೀವು ಗಮನಿಸ್ಬೋದು 400 ಡೈರೆಕ್ಟಾಗಿ ಇಲ್ಲಿ ತಗೊಂಡು ಬರೀ ಪಿ ಜೊತೆ ಮಲ್ಟಿಪ್ಲೈ ಮಾಡೋದಲ್ಲ, ಎರಡೂ ವ್ಯಾಲ್ಯೂಗಳ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಆ ಒಂದು ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಏನಿದೆ ಅವುಗಳನ್ನು ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಈ ಬೇಸಿಕ್ ಆಫ್ ಮ್ಯಾಥಮೆಟಿಕ್ಸನ್ನು ನಮಗೆ ಗೊತ್ತಿದ್ರೆ, ನಾವು ಇದನ್ನ ತಿಳ್ಕೊಂಡಿದ್ರೆ, ಇಟ್ ಈಸ್ ಈಸಿ ಫಾರ್ ಅಸ್ ಟು ಸಾಲ್ವ್ ಎನಿ ಸಾರ್ಟ್ ಆಫ್ ಪ್ರಾಬ್ಲಮ್ಸ್. ಸೊ ಹಾಗಾಗಿ ಇದನ್ನ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಮುಂದಿನ ಪ್ರಶ್ನೆ, ಈ ಪ್ರಶ್ನೆನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಷ್ಟಕ್ಕೆ? 9,375 ರೂಪೀಸ್ಗೆ 2 ವರ್ಷಗಳ ಕಾಲಕ್ಕೆ. ಆದರೆ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಮೊದಲನೇ ವರ್ಷಕ್ಕೆ ಬಡ್ಡಿ ದರ 2% ಆದರೆ ಎರಡನೇ ವರ್ಷಕ್ಕೆ ಬಡ್ಡಿ ದರ 4%. ಸೊ ನಾವು ಇಷ್ಟೊತ್ತು ಮಾಡಿದಂಥ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಒಂದೇ ಬಡ್ಡಿ ದರ ಇತ್ತು, ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಬಡ್ಡಿ ದರಗಳು 2 ವರ್ಷಕ್ಕೆ ಬೇರೆ ಬೇರೆ ಇದೆ. ಸೊ ಹಾಗಿದ್ರೆ ಅದನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವ ಫಾರ್ಮುಲಾವನ್ನ ಬಳಸೋದು, ಅಮೌಂಟ್ ಫಾರ್ಮುಲಾ ಏನಿದೆ ಅದನ್ನ ಬಳಸಬಹುದಾ? ಸೊ ಅಮೌಂಟ್ ಫಾರ್ಮುಲಾದಲ್ಲಿ ನಿಮಗೆ ಇರುವಂತದ್ದು ಒಂದೇ ಒಂದು ಆರ್. ಸೊ ಒಂದು ರೇಟ್ ಅನ್ನ ಮಾತ್ರ ನೀವು ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ 2 ರೇಟ್ ಇರೋದ್ರಿಂದ ನಾವು ಆ ಫಾರ್ಮುಲಾವನ್ನ ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಮೌಂಟ್ ಫಾರ್ಮುಲಾ ಬಂದು ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಬೈ 100 ಟು ದಿ ಪವರ್ ಆಫ್ ಎನ್. ಸೊ ಈ ಫಾರ್ಮುಲಾ ಇಲ್ಲಿ ಎನ್ ಅಂತಂದ್ರೆ ಏನು, ಎಷ್ಟು ವರ್ಷ ಇರುತ್ತೆ ಅಷ್ಟು ಸತಿ ಈ ಒಂದು ವ್ಯಾಲ್ಯೂಸ್ ಅನ್ನ ರಿಪೀಟ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ದಟ್ ಇಸ್ ವಾಟ್ ಎನ್ ಮೀನ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಎನ್ ಟೈಮ್ಸ್ ಮಲ್ಟಿಪ್ಲೈ ಮಾಡೋ ಬದಲು ಡಿಫ್ರೆಂಟ್ ರೇಟ್ ಅನ್ನ ಹಾಕ್ತೀವಿ. ಸೊ ಇಟ್ ವಿಲ್ ಬಿ 9,375 ಇಂಟು 1 ಪ್ಲಸ್ 2 by 100 ಇಂಟು 1 ಪ್ಲಸ್ 4 by 100. ಸೊ ಮೊದಲನೇ ವರ್ಷದ್ದು 2%, ಎರಡನೇ ವರ್ಷದ್ದು 4%. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. 9,375 is equal to 102 by 100 into 104 by 100. ಸೊ 2 ಟೇಬಲ್ಸ್ ಅಲ್ಲಿ ಇದನ್ನ 102 ಮತ್ತೆ 100 ಅನ್ನ 2 ಟೇಬಲ್ಸ್ ಅಲ್ಲಿ ತಗೊಂಡ್ರೆ 51 by 50 ಆಗತ್ತೆ. ಇದನ್ನ 4 ಟೇಬಲ್ಸ್ ಅಲ್ಲಿ ತಗೊಳ್ಬಹುದು, 25, 26 ಆಗತ್ತೆ. 9375 ನ 25 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 25 3s are 75, 85, ಸೊ 18 ಉಳ್ಕೊಳ್ಳುತ್ತೆ, 187. ಸೊ 25 8s are 25 7s are 175, 12 ಉಳ್ಕೊಳ್ಳುತ್ತೆ, 25 5s are 125. ಸೊ ನೆಕ್ಸ್ಟ್ 50 ಮತ್ತೆ 375 ಅನ್ನ ಡಿವೈಡ್ ಮಾಡ್ಬೋದು 25 ಟೇಬಲ್ಸ್ ಅಲ್ಲಿ. 25 2s are 25 1s are 25, 12 ಉಳ್ಕೊಳ್ಳುತ್ತೆ, 15 ಆಗುತ್ತೆ. ಸೊ 15 ಇಂಟು 51 ಇಂಟು 26 ಡಿವೈಡೆಡ್ ಬೈ 2 ಅಂತಂದ್ರೆ ಇಲ್ಲಿ 13 ಕೂಡ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ 15 ಇಂಟು 51 ಇಂಟು 13. 15 ಇಂಟು 51, 15 5s are 75, 5 6 7 into 13. 3 5s are 15, 3 6 are 18 plus 1 19, 3 7s are 21 plus 1 22. 5 6 7, so 5, 9 plus 5 14, 9 9,945 ಬಂತು. ಸೊ ಹಾಗಿದ್ರೆ ಅಮೌಂಟ್ ಎಷ್ಟು ಬಂತು, ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ಅಮೌಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ಅಮೌಂಟ್ ಬಂದು 9,945 ಬಂತು. ಆದರೆ ನಮ್ಗೇನು ಕೇಳಿದ್ದಾರೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ. ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ 9,945
945 ಮೈನಸ್ ಪ್ರಿನ್ಸಿಪಲ್ ಬಂದು 9375. 5 minus 5 0, 14 minus 7 7, 8 minus 3 5. So 570 is the answer. ಸೊ ಈ ಒಂದು ಪ್ರಾಬ್ಲಮ್ಗೆ ಚಕ್ರಬಡ್ಡಿ ಬರುವಂಥದ್ದು ಅಂದರೆ ಎರಡು ಡಿಫ್ರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ 9375 ರುಪೀಸ್ಗೆ 570 ರೂಪಾಯಿಗಳಷ್ಟು ಚಕ್ರಬಡ್ಡಿ ಬರುತ್ತೆ. ಸೊ ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಿಮಗೆ ಇಷ್ಟು ಕಾನ್ಸೆಪ್ಟ್ಸು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು ಬೇಸಿಕ್ಸ್ ಆಫ್ ಕಾಂಪೌಂಡ್ ಇಂಟ್ರೆಸ್ಟು. ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಎರಡೂ ಕೂಡ ನಿಮಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಸಿ ಪ್ರಾಬ್ಲಮ್ಸು, ಸಿಂಪಲ್ ಬೇಸಿಕ್ ಕ್ಯಾಲ್ಕುಲೇಷನ್ ಇರುವಂಥ ಪ್ರಾಬ್ಲಮ್ಸನ್ನು ನೀವು ಕ್ವೆಶನ್ ಪೇಪರ್ಸಲ್ಲಿ ಗಮನಿಸ್ಬೋದು. ಬೇರೆ ಬೇರೆ FDA SDA ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಇಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಪ್ರಶ್ನೆಗಳನ್ನು ಗಮನಿಸ್ಬೋದು. ಒನ್ ಆಫ್ ದಿ ಈಸಿಯೆಸ್ಟ್ ಯೆಟ್ ವ್ಯಾಲ್ಯೂಯಬಲ್ ಟಾಪಿಕ್. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.